ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟ್ ಆಗಿದೆ. ಏಕೆಂದರೆ RX100 ಬಹುಶಃ ಈ ಗಾಡಿ ಕೆಲವರಿಗೆ ಇಷ್ಟವಾಗಬಹುದು ಅಥವಾ ಆಗದೇ ಇರಬಹುದು. ಆದರೆ ಒಂದು ಕಾಲದಲ್ಲಿ ರಾಜನಂತೆ ಮೆರೆದಿದ್ದ ಈ ಗಾಡಿಯನ್ನು ಭಾರತದಲ್ಲಿ ಬ್ಯಾನ್ ಮಾಡಿದ್ದು ಏಕೆ ಎಂದು ನಿಮಗೆ ಗೊತ್ತಾ? ಇನ್ನು ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ, ಹೋಗಿ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ RX100 ಎಂದು ಕಾಮೆಂಟ್ ಮಾಡಿ. ಇದೇ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಕ್ರಾಂತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ರಾಜನಂತೆ ಮೆರೆದಿದ್ದ RX100 ಬ್ಯಾನ್ ಆಗಿದ್ದು ಯಾಕೆ? ಏಕೆಂದರೆ 1985ರಲ್ಲಿ ಯಮಹಾ RX100 ಗ್ರ್ಯಾಂಡ್ ಎಂಟ್ರಿ ಕೊಡುತ್ತೆ. ಈ ಬೈಕ್ ಬರುತ್ತಿದ್ದಂತೆ ಭಾರತದ ಮಾರುಕಟ್ಟೆಯಲ್ಲಿ ಒಂದು ಹೊಸ ಅಲೆಯನ್ನೇ ಸೃಷ್ಟಿ ಮಾಡುತ್ತೆ. ಆದರೆ 1996ರಲ್ಲಿ ಈ ಗಾಡಿಯ ಉತ್ಪಾದನೆಯನ್ನ ನಿಲ್ಲಿಸುತ್ತಾರೆ. ಕಾರಣ, ಈ ಗಾಡಿ 2 ಸ್ಟ್ರೋಕ್ ಇಂಜಿನ್ಗಳನ್ನ ಒಳಗೊಂಡಿತ್ತು. ಸಾಮಾನ್ಯವಾಗಿ 2 ಸ್ಟ್ರೋಕ್ ಇಂಜಿನ್ಗಳನ್ನ ಒಳಗೊಂಡಿರುವ ಗಾಡಿಗಳು ವಾಯು ಮಾಲಿನ್ಯವನ್ನ ಉಂಟು ಮಾಡುತ್ತವೆ. ಹಾಗೆಯೇ ಇನ್ನೊಂದು ಕಾರಣ, ಗಾಡಿಯು ತುಂಬಾ ಲೈಟ್ ವೇಟ್ ಇತ್ತು. ಸ್ಪೀಡ್ ಆಗಿ ಓಡಿಸಬೇಕಾದರೆ ಗಾಡಿ ಶೇಕ್ ಆಗುತ್ತಿತ್ತು. ಕಾರಣ, ಅದರ ಟೈರ್ ಗಾತ್ರದ ಅಗಲ ತುಂಬಾ ಕಡಿಮೆ ಆಗಿತ್ತು. ನಮ್ಮ ಭಾರತದಲ್ಲಿ 2007ರಲ್ಲಿ 2 ಸ್ಟ್ರೋಕ್ ಇಂಜಿನ್ ತಯಾರಿಕಾ ಕಂಪನಿಗಳ ಮೇಲೆ ಕಟ್ಟುನಿಟ್ಟಿನ ನಿಯಮ ಹೊರಡಿಸಿತು. ಕಾರಣ, ಪರಿಸರ ವಾಯು ಮಾಲಿನ್ಯವನ್ನ ಉಂಟು ಮಾಡಬಾರದೆಂದು. ಸ್ನೇಹಿತರೆ, ಏನೇ ಆಗಲಿ ಅದರ ಕ್ರೇಜಿ ಸೌಂಡ್ಗೆ ರೋಡ್ ಮೇಲೆ ಹೋಗುವ ಜನರನ್ನ ಒಮ್ಮೆ ತಿರುಗಿ ನೋಡುವ ಹಾಗೆ ಮಾಡುತ್ತಿದ್ದ RX100 ಬ್ಯಾನ್ ಆಗಿದ್ದು ನಮಗೆಲ್ಲರಿಗೆ ದುಃಖದ ಸಂಗತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಕನ್ನಡ ಕ್ರಾಂತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.